ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬಿಡದಿ ಟೌನ್ಶಿಪ್ ಸಮರ ನಡೀತಾನೆ ಇದೆ. ಇದರ ನಡುವೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಬಿಡದಿ ರೈತರ ಪರ ನಿಲ್ಲೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. 2 ಹಂತದ ಬೃಹತ್ ಹೋರಾಟಕ್ಕೆ ಕೇಸರಿ ಪಡೆ ಪ್ಲಾನ್ ಮಾಡ್ತಾ ಇದೆ. ಬೆಂಗಳೂರು ಬಿಡದಿಯಲ್ಲಿ 2 ಹಂತದ ಹೋರಾಟ ಮಾಡುವಂತ ಪ್ಲಾನ್ ನಡೀತಾ ಇದೆ. ಅಹೋರಾತ್ರಿ ಧರಣಿ ಮಾಡಿ ರೈತರಿಗೆ ಬೆಂಬಲವನ್ನ ಸೂಚಿಸೋದಕ್ಕೆ ಬಿಜೆಪಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ವಿಜೇಂದ್ರ ಮತ್ತು ಅಶೋಕ್. ಹೋರಾಟದ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿ ಸಭೆಯನ್ನ ಕರೆದಿದ್ದಾರೆ. ಇಂದು ಬೆಂಗಳೂರು ಭಾಗದ ಶಾಸಕರ ಜೊತೆಗೆ ಬಿವೈ ವಿಜೇಂದ್ರ ಅವರು ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಹೋರಾಟದ ರೂಪುರೇಷೆ ದಿನಾಂಕವನ್ನ ನಿಗದಿಪಡಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ಒಂದು ಬಿಡದಿ ಟೌನ್ಶಿಪ್ ಸಮರ ನಡೀತಾನೆ ಇರುವಂತದ್ದು ಹಲವು ದಿನಗಳಿಂದ ನಡೀತಾ ಇದೆ. ಹಾಗಾಗಿ ಇದರ ಭಾಗವಾಗಿ ಈಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಬಿಡದಿಯ ರೈತರ ಪರವಾಗಿ ನಿಲ್ಲೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡ್ತಿದ್ದಾರೆ. ಇಲ್ಲಿ ಇದರ ಭಾಗವಾಗಿ 2 ಹಂತದ ಬೃಹತ್ ಹೋರಾಟವನ್ನ ಮಾಡೋದಕ್ಕೆ ಕೇಸರಿ ಪಡೆ ಪ್ಲಾನ್ ಮಾಡ್ತಾ ಇದೆ. ಬೆಂಗಳೂರು ಮತ್ತು ಬಿಡದಿಯಲ್ಲಿ 2 ಹಂತದ ಹೋರಾಟವನ್ನ ನಡೆಸಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಇಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸುವ ಮೂಲಕ ರೈತರಿಗೆ ಬೆಂಬಲವನ್ನ ಸೂಚಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇದರ ಬಗ್ಗೆ ಈಗಾಗಲೇ ವಿಜೇಂದ್ರ ಮತ್ತು ಅಶೋಕ್ ಚರ್ಚೆಯನ್ನ ನಡೆಸಿದ್ದಾರೆ. ಈಗ ಈ ಒಂದು ಹೋರಾಟವನ್ನ ಯಾವಾಗ ನಡೆಸಬೇಕು, ಹೋರಾಟದ ರೂಪುರೇಷೆ, ದಿನಾಂಕ ನಿಗದಿಯ ಬಗ್ಗೆ ಇಂದು ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಬೆಂಗಳೂರು ಭಾಗದ ಶಾಸಕರ ಜೊತೆಗೆ ಬಿವೈ ವಿಜೇಂದ್ರ ಅವರು ಸಭೆಯನ್ನ ನಡೆಸಲಿದ್ದಾರೆ. ಇಂದು ಸಭೆಯನ್ನ ನಡೆಸಿ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಹೋರಾಟವನ್ನ ಕೈಗೊಳ್ಳಬೇಕು ಅನ್ನುವಂತಹ ಚರ್ಚೆಗಳಾಗುತ್ತೆ. ಇಲ್ಲಿಯವರೆಗೂ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು, ರೈತರೊಂದಿಗೆ ಹೋಗಿ ಹೋರಾಟವನ್ನ ನಡೆಸಿದ್ರು. ಈಗ ಬಿಜೆಪಿ ಕೂಡ ಇದಕ್ಕೆ ಮುಂದಾಗಿರುವಂತದ್ದು, ಕಾಂಗ್ರೆಸ್ನ ವಿರುದ್ಧ ಸಮರ ಸಾರ್ತಾ ಇರುವಂತದ್ದು. ಬಿಡದಿಯಲ್ಲಿ ರೈತರು ಯಾರೆಲ್ಲ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಹೋರಾಟವನ್ನ ನಡೆಸುತ್ತಿದ್ದಾರೆ ಅವರೊಂದಿಗೆ ಕೈ ಜೋಡಿಸುವಂತೆ ಈಗ ಬಿಜೆಪಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ರೈತರ ಜೊತೆ ನಿಲ್ಬೇಕು, ರೈತರಿಗೆ ಬೆಂಬಲವಾಗಬೇಕು ಅನ್ನುವಂತ ಉದ್ದೇಶದಿಂದ ಈಗ ಬಿಜೆಪಿ ಈ ಒಂದು ನಿರ್ಧಾರವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿ ಆ ಭಾಗದ ರೈತರಿಗೆ ತಮ್ಮ ಭೂಮಿ ಉಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಕಾಂಗ್ರೆಸ್ನ ಈ ಒಂದು ನಿರ್ಧಾರದಿಂದ ಕಾಂಗ್ರೆಸ್ ಹಿಂಸರಿಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಆಗ್ತಾ ಇರುವಂತದ್ದು. ಬಿಡದಿಯಲ್ಲಿ ರೈತರ ಭೂಮಿಯನ್ನ ಕಸಿದುಕೊಳ್ಳಬಾರದು, ಭೂಮಿಯನ್ನ ಅವರಿಗೆ ಬಿಡಿ ಅನ್ನುವಂತ ಒತ್ತಾಯವನ್ನ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡುವಂತ ಉದ್ದೇಶದಿಂದ ಈ ಒಂದು ಹೋರಾಟವನ್ನ ನಡೆಸೋದಕ್ಕೆ 2 ಹಂತದ ಬೃಹತ್ ಹೋರಾಟವನ್ನ ನಡೆಸೋದಕ್ಕೆ ಕೇಸರಿ ಪಡೆ ಪ್ಲಾನ್ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಈ ಒಂದು ಬಿಡದಿ ಟೌನ್ಶಿಪ್ ಸಮರ ನಡೀತಾ ಇದೆ. ಈಗ ರೈತರ ಬೆಂಬಲವನ್ನ ನೀಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಇಲ್ಲಿ ಧರಣಿಯನ್ನ ನಡೆಸೋದಕ್ಕೆ, ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಇಂದು ಏನೊಂದು ಸಭೆಯನ್ನ ಕರೆಯಲಾಗಿದೆ. ಈ ಸಭೆ ಎಲ್ಲಿ ನಡೆಯುತ್ತೆ, ಎಷ್ಟು ಗಂಟೆಗೆ ನಡೆಯುತ್ತೆ ಅನ್ನುವಂತ ಮಾಹಿತಿ ಏನಾದರೂ ಬಂದಿದೆಯಾ? ಸುನಿಧಿ, ಬಿಡದಿ ವಿಚಾರದಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕು ಅಂತೇಳಿ ಪ್ಲಾನ್ ಎಲ್ಲ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಆರಂಭದಲ್ಲಿ 1-2 ದಿನ ಹೋರಾಟಕ್ಕೆ ಹೋಗಿ ಬಂದ ನಂತರದಲ್ಲಿ ಬಿಜೆಪಿಯಿಂದ ಯಾವುದೇ ರೀತಿಯ ಬೆಂಬಲ ಸಿಗ್ತಾ ಇಲ್ಲ ಅನ್ನೋಂತ ಮಾತು ರೈತ ವಲಯದಲ್ಲೂ ಕೂಡ ಕೇಳಿ ಬಂದಿತ್ತು. ಅಲ್ಲಿ ಆ ಭಾಗದ ಜನರು ಕೂಡ ಹೇಳ್ತಾ ಇದ್ರು. ಕೇವಲ JDS ಮತ್ತೆ ಕಾಂಗ್ರೆಸ್ ನಡುವಿನ ಸಮರ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಪ್ರಮುಖ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಈ ವಿಚಾರದಲ್ಲಿ ತಕ್ಷಣನೇ ಒಂದು ನಿರ್ಧಾರ ತಗೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ಕೂಗು ಆ ಭಾಗದಲ್ಲೂ ಕೂಡ ಕೇಳಿ ಬಂದಿತ್ತು. ಈ ಕಾರಣಕ್ಕಾಗಿ ತಕ್ಷಣನೇ ಬಿಜೆಪಿ ಎಚ್ಚೆತ್ಕೊಂಡಿದೆ. ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ರೈತರಿಗೆ ಬೆಂಬಲವಾಗಿ ನಿಂತು ಈ ಯೋಜನೆಯನ್ನ ಕೈಬಿಡುವ ಮಟ್ಟಕ್ಕೆ ಸರ್ಕಾರ ಹೋಗ್ಲೇಬೇಕು, ಸರ್ಕಾರವನ್ನ ಮಣಿಸಲೇಬೇಕು, ಆ ಮಟ್ಟದವರೆಗೆ ಹೋರಾಟವನ್ನ ಮಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕೆಲ ಪ್ರಮುಖರ ಜೊತೆಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಈಗಾಗಲೇ ವಿಜೇಂದ್ರ ಮತ್ತು ಅಶೋಕ್ ಇಬ್ಬರು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ, ಸಭೆಯನ್ನ ನಡೆಸಿದ್ದಾರೆ. ಮತ್ತೆ ಹೇಗಿರ್ಬೇಕು, ರೂಪುರೇಷೆ ಏನೆಲ್ಲ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಇದೆಲ್ಲ ಪ್ಲಾನ್ ಅನ್ನ ಇವತ್ತು ಮಾಡ್ಕೊಳ್ತಾ ಇದ್ದಾರೆ. ಅವರ ನಿವಾಸದಲ್ಲಿ ಸಭೆ ನಡೆಯುತ್ತೆ ಇವತ್ತು. ವಿಜೇಂದ್ರ ಅವರ ನಿವಾಸದಲ್ಲಿ
ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸಲಿಕ್ಕೆ ಸಾಧ್ಯವಾ, ಅದು ಒಂದ್ ವೇಳೆ ಮಳೆ ಜಾಸ್ತಿ ಆದ್ರೆ ಕಷ್ಟ ಆಗ್ಬೋದಾ ಅಥವಾ ಸಾಧಕ ಬಾಧಕ ಏನಿರುತ್ತೆ, ಅಹೋರಾತ್ರಿ ಧರಣಿ ಮಾಡೋದಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ಇದರ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬಿಡದಿಯಲ್ಲಿ ಮಾತ್ರ ಹೋರಾಟ ಮಾಡಿದ್ರೆ ಸಾಕಾಗಲ್ಲ, ಬೆಂಗಳೂರಿನಲ್ಲಿ ಕೂಡ ಹೋರಾಟವನ್ನ ಮಾಡಬೇಕು. ಆ ಮೂಲಕವಾಗಿ ಸರ್ಕಾರದ ಗಮನ ಸೆಳೆಬೇಕು, ಜನಸಾಮಾನ್ಯರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಬೇಕು ವಿಚಾರವಾಗಿ ಅನ್ನೋ ಕುರಿತಾಗಿ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಪಾದಯಾತ್ರೆನೇ ಮಾಡ್ಬೇಕು ಅನ್ನೋ ವಿಚಾರವನ್ನ ಮಾಡಿದ್ರು. ಆದ್ರೆ ಬೆಂಗಳೂರಿನಿಂದ ಬಿಡದಿಗೆ ಪಾದಯಾತ್ರೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಇದು ಆಗತ್ತೆ, ಸಿಟಿ ನಡುವಿಂದನೇ ಹೋಗ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಪಾದಯಾತ್ರೆಗಿಂತ ಹೆಚ್ಚಾಗಿ ರೈತರು ಎಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೋ ಅಲ್ಲಿಯೇ ಹೋಗಿ ಬಿಜೆಪಿ ಪ್ರಮುಖರು ಹೋಗಿ ಕನಿಷ್ಠ ಒಂದ್ 2-3 ದಿನಗಳ ಕಾಲವಾದ್ರೂ ಅಹೋರಾತ್ರಿ ಧರಣಿನೋ ಅಥವಾ ದಿನತರ ಧರಣಿನೋ ಅಂತೇಳಿ ಮಾಡ್ಕೊಂಡು ಡೇ ಟೈಮ್ ಅಲ್ಲಿ ಧರಣಿ ಮಾಡೋದು ಆ ತರದ್ದೇನೋ ಪ್ಲಾನ್ ಮಾಡ್ಕೊಂಡು ರೈತರಿಗೆ ಬೆಂಬಲವಾಗಿ ನಿಲ್ಬೇಕು ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆಯಲ್ಲಿ ಸುನಿಧಿ, ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಾಗಿ ಪ್ರತಿಭಟನೆ ಮಾಡ್ಬೇಕಾ ಅಥವಾ ಬಿಜೆಪಿ ಪ್ರತ್ಯೇಕವಾಗಿ ಹೋಗಿ ಅಲ್ಲಿ ಬೆಂಬಲ ಕೊಟ್ಟು ಪ್ರತಿಭಟನೆ ಮಾಡ್ಬೇಕಾ ಅನ್ನೋ ಕುರಿತಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ದಿನಾಂಕ ಯಾವತ್ತು ಅನ್ನೋದು ಕೂಡ ಇವತ್ತಿನ ಸಭೆಯ ನಂತರದಲ್ಲಿ ಅವರು ಘೋಷಣೆ ಮಾಡ್ಲಿಕ್ಕಿದ್ದಾರೆ. ಸುನಿಧಿ, ಹಾಗೆ ಹೆಬ್ಬಾರ್, ಇಲ್ಲಿ ಇನ್ನೊಂದನ್ನ ಗಮನಿಸೋದಾದ್ರೆ ಇಷ್ಟು ದಿನದವರೆಗೆ JDS ಮಾತ್ರ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿತ್ತು. ಈಗ ಬಿಜೆಪಿ ಈಗ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ತಾ ಇದ್ರೆ, ಈಗ ಇಷ್ಟು ದಿನಗಳವರೆಗೆ ಬಿಜೆಪಿಯಲ್ಲಿ ಆಂತರಿಕ ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು, ಅದನ್ನ ಪರಿಹರಿಸಿ ಆಮೇಲೆ ಈ ಒಂದು ಪ್ರತಿಭಟನೆಗೆ ಕಾಲಿಡೋಣ ಅಂತಾನ, ಅಥವಾ ಇನ್ನೂ ಧ್ವನಿ ಎತ್ತದೇ ಇದ್ರೆ ನಮ್ಮ ವಿರುದ್ಧ ಯಾವ ರೀತಿಯಾಗಿ ಇಮೇಜ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಬಿಜೆಪಿಗೆ ಈಗ ಮನದಟ್ಟಾಗಿದೆ ಅಂತಾನ? ಇಲ್ಲಿ ಬಿಜೆಪಿ ಇದುವರೆಗೂ ಕೂಡ ಎಚ್ಚೆತ್ಕೊಂಡಿಲ್ಲ ಅನ್ನೋದು ಅಥವಾ ಇದುವರೆಗೂ ಕೂಡ ಪ್ರತಿಭಟನೆಗೆ ದೊಡ್ಡ ಮಟ್ಟದಲ್ಲಿ ಇಳಿದಿಲ್ಲ ಇವರು ಅನ್ನೋದನ್ನ ಜನಸಾಮಾನ್ಯರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಕಾರಣಕ್ಕಾಗಿ ಬಿಜೆಪಿಗೆ ಎಚ್ಚೆತ್ಕೊಂಡಿದೆ. ಇನ್ನೂ ವಿಳಂಬ ಮಾಡಿದ್ರೆ ಸರಿ ಆಗಲ್ಲ. ಇದು ಕೇವಲ ಕುಮಾರಸ್ವಾಮಿ ಮತ್ತು CM DK ಶಿವಕುಮಾರ್ ನಡುವಿನ ಸಮರ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಒಂದ್ ವೇಳೆ ಯೋಜನೆಯಿಂದ ಸರ್ಕಾರ ಹಿಂದೆ ಸರಿಯಿತು ಅಂತಾದ್ರೆ ಇದು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಶ್ರೇಯಸ್ಸು ಹೋಗುತ್ತೆ. ಅವರೇ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು, ರೈತರ ಬೆಂಬಲಕ್ಕೆ ನಿಂತರು. ಆ ಕಾರಣಕ್ಕಾಗಿ ಇದು ಸರ್ಕಾರ ಹಿಮ್ಮೆಟ್ಟಿತು ಅಂತ ಮಾತು ಬರುತ್ತೆ ಮುಂದಿನ ದಿನಗಳಲ್ಲಿ. ಆ ಕಾರಣಕ್ಕಾಗಿ ಹಾಗೆ ಒಬ್ಬರಿಗೆ ಮಾತು ಸೇರಿ ಹೋಗ್ಬಾರ್ದು. ಬಿಜೆಪಿ ಕೂಡ ಇದರಲ್ಲಿ ಪ್ರಯತ್ನ ಮಾಡಿದೆ, ಬಿಜೆಪಿ ಕೂಡ ಪ್ರತಿಭಟನೆ ಮಾಡಿದೆ ಅನ್ನೋಂತ ಆಗ್ಬೇಕು. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಈಗ ಬಿಜೆಪಿ ಎಚ್ಚೆತ್ಕೊಂಡಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಕುಮಾರಸ್ವಾಮಿ ಅವರು ಕಾನೂನು ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿಯೂ ಸಹಿತ ಬಿಜೆಪಿ ಮುಂದಾಗಬೇಕು. ಕಾನೂನು ಹೋರಾಟ ಮಾಡಿದ್ರೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೇಕು, ಇವರೇ ಸಪರೇಟ್ ಆಗಿ PIL ಹಾಕ್ಬೇಕಾ ಅಥವಾ ಏನ್ ಮಾಡ್ಬೇಕು, ದೂರು ಸಲ್ಲಿಸ್ಬೇಕಾ, ಇದೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಒಟ್ಟಿನಲ್ಲಿ ಬಿಜೆಪಿ ತಡವಾಗಿ ಆದ್ರೂ ಎಚ್ಚೆತ್ಕೊಂಡ್ರು ಸಹಿತ ಇದನ್ನ ಜನಸಾಮಾನ್ಯರಿಗೆ ತಲುಪುವ ಮಟ್ಟಕ್ಕೆ, ಜನಸಾಮಾನ್ಯರು ಮಾತಾಡ್ಕೊಳ್ಳುವ ಪ್ರತಿಭಟನೆ ಆಗ್ಬೇಕು, ಹೋರಾಟ ಆಗ್ಬೇಕು. ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಇನ್ನೂ ಕೂಡ ಮುಂದಾಟ ಹಿಡ್ಕೊಂಡು ಮುಂದುವರಿತಾ ಹೋದ್ರೆ ಪ್ರತಿಭಟನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡೋದಕ್ಕೋಸ್ಕರ ಬಿಜೆಪಿ ಈಗ ಹೋರಾಟಕ್ಕೆ ಇಳಿತಾ ಇದೆ. ಈಗ ಆರಂಭದಲ್ಲಿ ಒಂದ್ 2-3 ದಿನಗಳ ಹೋರಾಟ ಅಂತ ಹೇಳುತ್ತೆ. ಸರ್ಕಾರ ಮಣಿದೇ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿಯೇ ಹೋರಾಟ ಮಾಡಿ ಇದನ್ನ ರಾಜ್ಯಾದ್ಯಂತ ಪಸರಿಸುವಂತೆ ಮಾಡಬೇಕು. ಬೇರೆ ಬೇರೆ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡುವಂತೆ ಮಾಡಬೇಕು. ದೇಶ ಮಟ್ಟದಲ್ಲಿ ಹಿಂದೆಲ್ಲ ಬಿಜೆಪಿ ಸರ್ಕಾರದ ವಿರುದ್ಧನೇ ರೈತ ಸಂಘಟನೆಗಳು ಯಾವ ಮಟ್ಟಕ್ಕೆ ಪ್ರತಿಭಟನೆ ಮಾಡಿದ್ರು ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡಬೇಕು, ಮುಜುಗರ ತರುವಂತೆ ಮಾಡಬೇಕು. ಆವಾಗ ಈ ಯೋಜನೆಯನ್ನ ಸರ್ಕಾರ ಕೈ ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಮೊದಲ ಹಂತವಾಗಿ ಈಗ ಒಂದು 2-3 ದಿನಗಳ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಬಿಡದಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎರಡೂ ಕಡೆಯಲ್ಲೂ ಏಕಕಾಲಕ್ಕೆ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ಲೇಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಕೆಲಸವನ್ನ ಇವತ್ತು ಬಿಜೆಪಿ ಮಾಡ್ಲಿಕ್ಕೆ ಆ ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸಲಿಕ್ಕೆ ವಿಜೇಂದ್ರ ಅವರ ನಿವಾಸದಲ್ಲಿ, ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿಕ್ಕಿದೆ. ಬೆಂಗಳೂರಿನ ಪ್ರಮುಖರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸುನಿಧಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.